ನಮಸ್ಕಾರ ಗೈಸ್, ಇವತ್ತು ನಾವು ಯಾವುದೇ ಗಾಡಿದು ರಿವ್ಯೂ ಮಾಡ್ತಿಲ್ಲ. ಇವತ್ತು ನಾವು ಬಂದು ಗಾಡಿದ್ದೊಂದು ಬೇಸಿಕ್ಸ್ ಮೇಂಟೆನೆನ್ಸ್, ಅಂದರೆ ಮನೆಯಲ್ಲೇ ಕೂತ್ಕೊಂಡು ನಿಮ್ಮ ಹತ್ರ ಹೊಸ ಗಾಡಿ ಇದ್ರೆ ಅಥವಾ ನಿಮ್ಮ ಹತ್ರ ಗಾಡಿ ಇದ್ರೂ ಕೂಡ ಯಾವ ಥರ ಮೇಂಟೈನ್ ಮಾಡಬೇಕಂತ ಹೇಳ್ತೇನೆ. ಬನ್ನಿ ಗೈಸ್. ಫಸ್ಟಿಗೆ ಏನಂದರೆ, ನಾವು ಬೈಕ್ ಮೇಲೆ ಕೂತ್ಕೊಂಡು ಕೀನ ಆನ್ ಮಾಡ್ತೇವೆ. ಕೀನ ಆನ್ ಮಾಡಿ ಮತ್ತು ನೆಕ್ಸ್ಟ್ ಸ್ಟೆಪ್ ಡೈರೆಕ್ಟ್ ನಾವು ಸೆಲ್ಫ್ ಹೊಡಿಬಾರ್ದು. ಕೀ ಆನ್ ಮಾಡಿದ ತಕ್ಷಣವೇ ಸೆಲ್ಫ್ ಏನಾದರೂ ಹೊಡೆದ್ರೆ ನಮ್ಮ BS6 ಗಾಡಿಯಲ್ಲಿ ಫ್ಯೂಲ್ ಪಂಪ್ ಬರ್ತದೆ. ನಿಮ್ಮ ಹತ್ರ ಸ್ಕೂಟರ್ ಇರಲಿ, BS6 ಬೈಕ್ ಇರಲಿ ಅಥವಾ ಕಾರ್ ಇರಲಿ, ಅದರಲ್ಲಿ ನಿಮಗೆ ಫ್ಯೂಲ್ ಪಂಪ್ ಬರ್ತದೆ, ಅಂದರೆ ಫ್ಯೂಲ್ ಇಂಜೆಕ್ಷನ್ ಬರೋದು. ಅದರಲ್ಲಿ ನಿಮಗೆ ಡೈರೆಕ್ಟ್ ಸೆಲ್ಫ್ ಏನಾದರೂ ಹೊಡೆದ್ರೆ ನಿಮ್ಮದು ಫ್ಯೂಲ್ ಪಂಪಿಗೆ ಎಫೆಕ್ಟ್ ಬೀಳ್ತದೆ. ಅದಕ್ಕೋಸ್ಕರ ನೀವು ಯಾವತ್ತು ಕೀನ ಆನ್ ಮಾಡ್ತೀರಲ್ಲ, ಆನ್ ಮಾಡುವಾಗ ಒಂದು 5 to 6 ಸೆಕೆಂಡ್ಸ್ ವೆಯ್ಟ್ ಮಾಡಿ. ಆ ಪಂಪಿದ್ದು ನಾಯ್ಸ್ ಸೌಂಡ್ ಬರ್ತದಲ್ಲ, ಅದು ಹೋದ್ಮೇಲೆ ನೀವು ಸೆಲ್ಫ್ ಹೊಡೀರಿ. ಆವಾಗ ನಿಮ್ಮದು ಫ್ಯೂಲ್ ಪಂಪಿದ್ದು ಲೈಫ್ ಸ್ವಲ್ಪ ಎಕ್ಸ್ಪಾಂಡ್ ಆಗ್ತದೆ. ಮತ್ತು ಇದನ್ನು ನೀವು ಒಂದು ರೂಟೀನಾಗಿ ಮಾಡ್ಕೊಳ್ಳಿ. ಯಾವತ್ತು ನೀವು ಗಾಡಿ ಸ್ಟಾರ್ಟ್ ಮಾಡೋದಾದರೆ ಕೂಡ ಒಂದು 5 to 6 ಸೆಕೆಂಡ್ಸ್ ಕೀ ಆನ್ ಆದಮೇಲೆ ವೆಯ್ಟ್ ಮಾಡಿ ನೀವು ಒಂದು ಸೆಲ್ಫ್ ಹೊಡಿದ್ರೆ ಆವಾಗ ಏನು ನಿಮ್ಮದು ಫ್ಯೂಲ್ ಪಂಪಿಗೆ ಪೆಟ್ಟು ಬೀಳಲ್ಲ, ಕರೆಕ್ಟ್ ಇರ್ತದೆ. ಇದೊಂದು ನೀವು ರೂಟೀನ್ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಬೈಕ್ ಇರಲಿ, ಸ್ಕೂಟರ್ ಇರಲಿ ಅಥವಾ ಕಾರೇ ಇರಲಿ, ಇದೆಲ್ಲದಕ್ಕೆ ಕೂಡ ಅಪ್ಲಿಕೇಬಲ್ ಆಗ್ತದೆ. ಮತ್ತು ನೆಕ್ಸ್ಟ್ ಸ್ಟೆಪ್ ಏನಂತಂದರೆ, ನಿಮ್ಮ ಕೆಲವು 450cc ದೊಡ್ಡ CCಯಲ್ಲಿ ಸ್ವಲ್ಪ ಫ್ಯೂಲ್ ಪಂಪ್ ಇದ್ದು ಜಾಸ್ತಿ ಸೌಂಡ್ ಬರ್ತದೆ, ಅಂದರೆ ಲಾಂಗ್ ಬರ್ತದೆ, 9 to 10 ಸೆಕೆಂಡ್ಸ್ ಎಲ್ಲ ಬರ್ತದೆ. ಆಗ ಅದಕ್ಕೆ ವೆಯ್ಟ್ ಮಾಡಿ ಮತ್ತೆ ನೆಕ್ಸ್ಟ್ ಸ್ಟೆಪ್ ನೀವು ಸೆಲ್ಫ್ ಹೊಡಿಬೇಕು. ಆವಾಗ ನಿಮ್ಮದು ವೆಹಿಕಲ್ ಇದ್ದು ಫ್ಯೂಲ್ ಪಂಪ್ ಲೈಫ್ ಎಲ್ಲ ಎಕ್ಸ್ಪ್ಯಾಂಡ್ ಆಗ್ತದೆ. ನೀವು ಏನು ತೊಂದರೆ ಇರಲ್ಲ ನಿಮ್ಮದು ಗಾಡಿಗೆ. ಅದೊಂದು ನಿಮಗೆ ಗೊತ್ತಿರಲಿ. ನೆಕ್ಸ್ಟ್ ಸ್ಟೆಪ್ ಬಂದು ಕೋಲ್ಡ್ ಸ್ಟಾರ್ಟ್ ಅಂತಂದರೆ, ನಿಮ್ಮ ಹತ್ರ BS3ನೇ ಇರಲಿ, BS4 ಇರಲಿ, BS6 ಇರಲಿ, ಲಾರಿ, ಕಾರ್ ಅಥವಾ ಸ್ಕೂಟರ್ ಯಾವುದೇ ಇರಲಿ, ಕೋಲ್ಡ್ ಸ್ಟಾರ್ಟ್ ನೀವು ಮಾಡಲೇಬೇಕು. ಇಲ್ಲಾಂತಂದರೆ ನಿಮ್ಮದು ಇಂಜಿನಿದ್ದು ಲೈಫು ಹೋಗ್ತದೆ. ಇಂಜಿನ್ ಇದು ಲೈಫ್ ಎಕ್ಸ್ಪಾಂಡ್ ಆಗಲಿಕ್ಕೋಸ್ಕರ ನಾವು ಕೋಲ್ಡ್ ಸ್ಟಾರ್ಟ್ ಮಾಡೋದು. ಕೋಲ್ಡ್ ಸ್ಟಾರ್ಟ್ ಅಂದರೆ ಎಂತ ಅಂತ ನೋಡೋಣ ಬನ್ನಿ. ಕೋಲ್ಡ್ ಸ್ಟಾರ್ಟ್ ಅಂದರೆ, ನೀವೀಗ ಆಫೀಸಿಂದ ಅಥವಾ ವರ್ಕಿಂದ, ಕಾಲೇಜಿಂದ ಎಲ್ಲಿಂದ ಕೂಡ ಬಂದು ಗಾಡಿ ನಿಲ್ಲಿಸ್ತೀರ ಒಂದು ಸಂಜೆ ಅಥವಾ ರಾತ್ರಿ ಆಗುವಾಗ. ಇದೆಂತ ಆಗ್ತದೆ ಅಂದರೆ, ಒಂದು ಲಾಂಗ್ ಡ್ಯೂರೇಷನ್ ಆಗ್ತದೆ. ಒಂದು 8 o'clock ಇಟ್ಟರೆ ಬೆಳಗ್ಗೆ 9 o'clock ಒಂದು 15 to 12 ಅವರ್ಸಲ್ಲಿ ಇಂಜಿನ್ ಆಯಿಲ್ ಎಲ್ಲ ಫುಲ್ಲು ಡೌನ್ ಬಂದಿರ್ತದೆ, ಇದು ಈ ಕ್ರ್ಯಾಂಕ್ ಕೇಸ್ ಇದ್ದು ಕೆಳಗಡೆ. ಆವಾಗ ನಿಮ್ಮದು ಹೆಡ್ಡಲ್ಲಿ ಲೂಬ್ರಿಕೇಶನ್ ಇರಲ್ಲ. ಸೊ ಎಂತ ಆಗ್ತದೆ ಅಂದರೆ, ನಾವು ವಾರ್ಮ್ ಅಪ್ ಇದು ಕೀ ಆನ್ ಮಾಡಿ ಸೆಲ್ಫ್ ಮಾಡ್ತೇವೆ ಅಲ್ಲ, ಆವಾಗ ಆನ್ ಮಾಡಿ ನಿಮ್ಮದು ಆಯಿಲ್ ಪಂಪ್ ಆನ್ ಆಗ್ತದೆ. ಅದರಿಂದ ನಿಮ್ಮದು ಹೆಡ್ಡಿಗೆ ಹೋಗಿ ಫುಲ್ಲು ಇಂಜಿನ್ ಲೂಬ್ರಿಕೇಶನ್ ಆಗ್ತದೆ ಅಲ್ಲ. ಅದಾದಮೇಲೆ ಅದೊಂದು 30 to 45 ಸೆಕೆಂಡ್ಸ್ ಅಥವಾ 50 ಸೆಕೆಂಡ್ಸ್ ತನಕ ನೀವು ಗಾಡಿನ ಕೋಲ್ಡ್ ಸ್ಟಾರ್ಟಲ್ಲೇ ನಿಂತಿರಬೇಕು. ಆವಾಗ ನಿಮ್ಮದೆಲ್ಲ ಇಂಜಿನ್ ಲೂಬ್ರಿಕೇಶನ್ ಆದಮೇಲೆ ನೀವು ಗಾಡಿನ ಸ್ಟಾರ್ಟ್ ಮಾಡಿಕೊಂಡು ತಗೊಂಡು ಹೋಗ್ಬೋದು. ಇದು ಸ್ಕೂಟರ್ಸ್ಗೆಲ್ಲ, ಬೈಕ್ಗೆಲ್ಲ ಇಷ್ಟು ಸಾಕಾಗ್ತದೆ, ಒಂದು 30 to 45 ಸೆಕೆಂಡ್ಸ್. ಮತ್ತು ನಿಮ್ಮ ಹತ್ರ ಕಾರ್ ಏನಾದರೂ ಇದ್ದರೆ ಒಂದು 1 minute to 1 minute 30 ಸೆಕೆಂಡ್ಸ್ ಎಲ್ಲ ಸಾಕಾಗ್ತದೆ. ಸೊ ಇದೊಂದು ಮಸ್ಟ್ ನಿಮ್ಮದು ಇಂಜಿನಿದ್ದು ಲೈಫ್ ಎಕ್ಸ್ಪಾಂಡ್ ಆಗಲಿಕ್ಕೆ. ಇದು ಆಲ್ಮೋಸ್ಟ್ ಎಲ್ಲರಿಗೆ ಗೊತ್ತಿರ್ತದೆ, ಗೊತ್ತಿಲ್ಲದಿರೋರಿಗೆ ಯೂಸ್ ಆಗ್ತದೆ. ಇದು ಮಾತ್ರ, ಇದು ಮೇಯ್ನ್ ಒಂದು ರೂಟೀನ್ ಮಾಡ್ಕೊಳ್ಳಿ. ನೀವು ಯಾವತ್ತು ಬೆಳಗ್ಗೆ ಗಾಡಿ ಸ್ಟಾರ್ಟ್ ಮಾಡ್ತೀರಲ್ಲ, ಒಂದು ರಾತ್ರಿ ಒಂದು 12 to 15 hours ಡ್ಯೂರೇಷನ್, ಅಂದರೆ ಲಾಂಗ್ ಟೈಮು ಗಾಡಿ ನಿಂತೇ ಇರ್ತದಲ್ಲ, ಆವಾಗ ನಿಮ್ಮದು ಆಯಿಲ್ ಎಲ್ಲ ಕೆಳಗೆ ಬರ್ತದಲ್ಲ. ಸೊ ಅದಕ್ಕೋಸ್ಕರ ನಾವು ಕೋಲ್ಡ್ ಸ್ಟಾರ್ಟ್ ಮಾಡೋದು. ಇಂಜಿನ್ ಲೂಬ್ರಿಕೇಶನ್ ಈಸಿ ಆದಮೇಲೆ ನಮಗೆ ಗಾಡಿನ ತಗೊಂಡು ಹೋಗ್ಬೋದು. ನಾವು ಡೈರೆಕ್ಟ್ ಸ್ಟಾರ್ಟ್ ಮಾಡೋದ್ರಿಂದ ಅಂದರೆ ಹೆಡ್ಡಲ್ಲೆಲ್ಲ ಆಯಿಲ್ ಇರೋದಿಲ್ಲ, ಡ್ರೈ ಇರ್ತದೆ. ಸೊ ಎಂತ ಆಗ್ತದೆ ಅಂದರೆ, ನಮ್ಮದು ರಾಕರ್ ಆರ್ಮ್ ಅಥವಾ ಇಂಜಿನಿಗೆ ಡ್ಯಾಮೇಜ್, ಇಂಜಿನ್ ಇದು ಲೈಫ್ ಹೋಗ್ತದೆ. ಸೊ ಇದನ್ನೊಂದು ನೀವು ಮಸ್ಟ್ ಮಾಡಲೇಬೇಕು ಗೈಸ್. ನಾವು ಎಲ್ಲಿಯಾದರೂ ಹೋಗುವಾಗ ಸಿಗ್ನಲ್ ಎಲ್ಲ ಬೀಳ್ತದೆ, ಸಿಗ್ನಲ್ ಅಥವಾ ನಮ್ದು ಯಾರಾದರೂ ಫ್ರೆಂಡ್ ಎಲ್ಲ ಸಿಕ್ಕಿದ್ರೆ ನಾವೊಂದು 1 minute 2 minutes ಅಲ್ಲ ಗಾಡಿ ಸ್ಟಾರ್ಟ್ ಮಾಡಿಕೊಂಡೇ ನಿಲ್ಲಿಸಿರ್ತೇವೆ. ಅಥವಾ ಸಿಗ್ನಲಲ್ಲಿ ಕೂಡ ಜಾಸ್ತಿ 1 minute ಬರ್ತದೆ, 1 minute 15 ಸೆಕೆಂಡ್ಸ್ ಎಲ್ಲ ಬರ್ತದಲ್ಲ. ಆವಾಗ ನಾವೆಂತ ಮಾಡಬೇಕಂದ್ರೆ, ಗಾಡಿ ನಮ್ಮದು ಸ್ಟಾರ್ಟಲ್ಲಿ ಇರ್ತದೆ. ಸ್ಟಾರ್ಟಲ್ಲಿರುವಾಗ ನಾವು 1 minute ತನಕ ಕ್ಲಚ್ ಇಟ್ಕೊಂಡೇ ನಿಲ್ಲುವುದಲ್ಲ, ಕ್ಲಚ್ಚನ್ನು ಇಟ್ಕೊಂಡು ನ್ಯೂಟ್ರಲ್ಗೆ ಹಾಕಿ ಗೇರ್ ಪೊಸಿಷನ್ ನ್ಯೂಟ್ರಲ್ಗೆ ಹಾಕಬೇಕು. ಇದು ಕಾರ್ ಇರಲಿ ಅಥವಾ ಬೈಕ್ ಇರಲಿ, ಯಾವುದೇ ಇರಲಿ, ನಿಮ್ಮ ಹತ್ರ ಕ್ಲಚ್ ಬರ್ತದಲ್ಲ, ಕ್ಲಚ್ ಪ್ಲೇಟ್, ಇದು ನಿಮ್ಮದು ಕ್ಲಚ್ ಪ್ಲೇಟ್ ಇದ್ದು ಲೈಫ್ನ ಇನ್ಕ್ರೀಸ್ ಮಾಡ್ತದೆ. ನಾವು ಕ್ಲಚ್ ಹಿಡಿಯೋದ್ರಿಂದ ಮೊದಲೇ ಅದು ಹೀಟ್ ಆಗಿರ್ತದೆ, ಸ್ವಲ್ಪ ಜಾಸ್ತಿ ಬರ್ನ್ ಆಗ್ತದೆ. ಸೊ ಅದಕ್ಕೋಸ್ಕರ ನಾವು ಇದನ್ನು ಅವಾಯ್ಡ್ ಮಾಡಬೇಕು. ನೀವು ನ್ಯೂಟ್ರಲ್ಗೆ ಹಾಕಿದರೆ ಆಯಿತು. ನೆಕ್ಸ್ಟ್ ಮೇಯ್ನ್ ಬಂದು ಚೈನ್ ಮೇಂಟೆನೆನ್ಸ್ ಆಲ್ಮೋಸ್ಟ್ ಯಾರಿಗೆ ಸಹ ಅಷ್ಟು ಜನಕ್ಕೆ ಗೊತ್ತಿರಲ್ಲ, ಕೆಲವರಿಗೆ ಗೊತ್ತಿರ್ತದೆ. ಚೈನ್ ಮೇಂಟೆನೆನ್ಸ್ ಅಂತಂದರೆ ನಿಮ್ಮದು ಲೂಬ್ರಿಕೇಶನ್, ಚೈನ್ ಅಡ್ಜಸ್ಟ್ ಇದು ಮಾಡೋದು. ನೀವು ಚೈನ್ ಅಂದರೆ ಒಂದು 500 ಕಿಲೋಮೀಟರ್ಸ್ಗೊಮ್ಮೆ ಚೈನ್ ಲೂಬ್ರಿಕೇಶನ್ ಮತ್ತು ಚೈನ್ ಏನಾದರೂ ಲೂಸ್ ಇದ್ದರೆ ಚೈನ್ ಅಡ್ಜಸ್ಟ್ ಮಾಡಬೇಕು. ಇದು ನಿಮ್ಮದು ಅಂದರೆ 125cc 100cc ನಿಮಗೆ ಚೈನ್ ಕವರ್ ಬರ್ತದೆ, ಇಲ್ಲಿ ಫುಲ್ ಕವರ್ ಆಗ್ತದೆ. ನಮ್ಮದು 150cc ಮತ್ತು ಅದರ ಮೇಲೆ ಅಬವ್ ಬರ್ತದಲ್ಲ, ಆ ಗಾಡಿಯಲ್ಲೆಲ್ಲ ಚೈನ್ ಕವರ್ ಬರಲ್ಲ, ಈ ಥರ ಓಪನ್ ಬರ್ತದೆ. ಸೊ ಡಸ್ಟ್ ಎಲ್ಲ ಬೇಗ ಕೂತ್ಕೊಳ್ತದೆ. ಅದಕ್ಕೆ ನಾವು ಒಂದು 500 ಕಿಲೋಮೀಟರ್ಸ್ಗೆ ಚೈನ್ ಕ್ಲೀನ್ ಮಾಡಿ, ಚೈನ್ ಲೂಬ್ರಿಕೇಶನ್ ಮತ್ತು ಚೈನ್ ಅಡ್ಜಸ್ಟ್ ಇದ್ದರೆ ಚೈನ್ ಅಡ್ಜಸ್ಟ್ ಮಾಡ್ಕೊಳ್ಬೇಕು.
ಚೈನ್ ಅಡ್ಜಸ್ಟ್ಮೆಂಟ್ ಮಾಡುವಾಗ ಕೂಡ ಒಟ್ರಾಸಿ ಅಂದರೆ ಯಾರಿಗೆ ಜಾಸ್ತಿ ಗೊತ್ತಿಲ್ಲದವರ ಹತ್ರ ಚೈನ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಳಿಸ್ಬೇಡಿ. ನಿಮ್ಮ ಹತ್ರ ನೀವು ಹೋಗುವಾಗ ಶೋರೂಮಲ್ಲೇ ಹಾಗೆ ಹೋಗೋದಾದರೆ ಜಸ್ಟ್ ಅವರು ಒಂದು 10 to ಅಂದರೆ ಒಂದು 15-20 ಮಿನಿಟ್ಸಲ್ಲಿ ನಿಮಗೆ ಚೈನ್ ಕರೆಕ್ಟ್ ಅಡ್ಜಸ್ಟ್ ಮಾಡಿ ಕೊಡ್ತಾರೆ ಅಲೈನ್ಮೆಂಟ್. ಇಲ್ಲಾಂತಂದರೆ ಅಲೈನ್ಮೆಂಟ್ ಕ್ರಾಸ್ ಆದರೆ ಚೈನ್ ಜಂಪ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಆವಾಗ ಚೈನ್ ಸ್ಪ್ರಾಕೆಟೇ ಹೋಗ್ತದೆ, ನಮಗೆ ಕರೆಕ್ಟ್ ಪಿಕಪ್ ಎಲ್ಲ ಸಿಗೋದಿಲ್ಲ. ಸೊ ಅದಕ್ಕೋಸ್ಕರ ಚೈನ್ ಮೇಂಟೆನೆನ್ಸ್ ನಿಮ್ಮ ಹತ್ರ 100ಇಂದ 125 cc ಏನಾದಿದ್ದರೆ ನೀವು ಒಂದು 1000 ಕಿಲೋಮೀಟರ್ಸ್ಗೆ ಚೈನ್ ಲೂಬ್ರಿಕೇಷನ್ ಚೈನ್ ಅಡ್ಜಸ್ಟ್ ಮಾಡ್ತಿದ್ರೆ ಆಯಿತು. ಯಾಕಂತಂದರೆ ಅದು ಫುಲ್ ಕವರ್ ಬರ್ತದಲ್ಲ, ಸೊ ಅದರಲ್ಲಿ ನಿಮಗೆ ಜಾಸ್ತಿ ಡಸ್ಟ್ ಎಲ್ಲ ಕೂತ್ಕೊಳ್ಳೋದು. ಇವಾಗ ನಾವು ಲೂಬ್ರಿಕೇಷನ್ ಏನಾದರೂ ಮಾಡಿದರೆ ಇದರ ಮೇಲೆ ಡಸ್ಟ್ ಎಲ್ಲ ಡೈರೆಕ್ಟ್ ಬಂದು ಕೂತ್ಕೊಳ್ತದೆ. ಸೊ ಚೈನ್ ಅಡ್ಜಸ್ಟ್ಮೆಂಟ್ ನೀವು ಯಾವುದೇ ನಿಮ್ಮ ಹತ್ರ ಬೈಕ್ ಇರಲಿ, ಚೈನ್ ಬರ್ತದೆ, ಚೈನ್ ಡ್ರೈವ್ ಬರ್ತದಲ್ಲ, ಚೈನ್ ಮೇಂಟೆನೆನ್ಸ್ ಮಸ್ಟ್. ನಿಮಗೆ 125 cc 100 cc ಅಲ್ಲ 95 cc ಯಾವುದೆಲ್ಲ ಸಿ ಸಿ ಉಂಟು ನೋಡಿ, ಚೈನ್ ಅಡ್ಜಸ್ಟ್ಮೆಂಟ್ ನೀವು ಮಾಡಲೇಬೇಕು, ಲೂಬ್ರಿಕೇಷನ್ ಅಂತ ಹಾಕಲೇಬೇಕು. ಯಾಕಂತಂದರೆ ನಮ್ಮದು ಮೇಯ್ನ್ ಇಂಜಿನಿಂದ ಡ್ರೈವ್ ಬರೋದೇ ಆ ಸ್ಪ್ರಾಕೆಟಿಂದ ಚೈನಿಗೆ. ನಮ್ಮದು ವೀಲ್ ತಿರುಗಿಸ್ಬೇಕಂತಂದರೆ ಚೈನೇ ಬೇಕು ಮೇಯ್ನ್. ಸೊ ಚೈನ್ ಇದ್ದರೆ ನಮ್ಮದು ಪಿಕಪ್ ಅಥವಾ ಪವರ್ ಏನು ನಾವು ನಮಗೆ ಬೇಕಂತ ಅಂದ್ಕೊಳ್ತೇವಲ್ಲ, ಸೊ ಇದೆಲ್ಲ ನಮಗೆ ಈ ಚೈನಿಂದ ಸಿಗ್ತದೆ. ಇದನ್ನು ನಾವು ಕರೆಕ್ಟ್ ಮೇಂಟೈನ್ ಮಾಡಿದರೆ ನಮಗೆ ಚೈನ್ ಸ್ಪ್ರಾಕೆಟಿದ್ದು ಲೈಫ್ ಕೂಡ ಜಾಸ್ತಿ ಬರ್ತದೆ. ಇವಾಗ ನೀವು ಒಂದು 30,000 ಕಿಲೋಮೀಟರ್ ತನಕ ಆರಾಮಾಗಿ ಚೈನ್ ಸ್ಪ್ರಾಕೆಟ್ನ ಈ ಥರ 5,000ಗೆ ಮೇಂಟೈನ್ ಮಾಡೋದಾದರೆ ನಿಮಗೆ ಆರಾಮಾಗಿ ಬರ್ತದೆ. ಕೆಲವರು 40,000ಗೆ ಕೂಡ ಚೈನ್ ಸ್ಪ್ರಾಕೆಟ್ ಚೇಂಜ್ ಮಾಡಿದವರು ಇದ್ದಾರೆ. ನಂದು ಇದಾಯಿತು ಈಗ 27,000 ತನಕ ಆಯ್ತು, ಅದು ನಂದು ಸ್ಪ್ರಾಕೆಟ್ ಹೋಗಿದೆ, ಇದು ಟಯರ್ ಹಾಕಿ. ಇಲ್ಲಂತಂದರೆ ನಾನು ಕೂಡ ಕರೆಕ್ಟ್ ಚೈನ್ ಮೇಂಟೆನೆನ್ಸ್ ಮಾಡ್ತೇನೆ. ಇವಾಗ ನಂದು ಕೂಡ ಅಲೈನ್ಮೆಂಟ್ ಸ್ವಲ್ಪ ರಾಂಗ್ ಆಗಿ ಈಗ ಚೈನ್ ಸ್ಪ್ರಾಕೆಟ್ ಕೂಡ ಜಂಪ್ ಆಗ್ತಿದೆ. ಸೊ ನೀವು ಕೂಡ ಈ ಥರ ತಪ್ಪನ್ನ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ನಿಮ್ಮದು ಕೂಡ ಅಂದರೆ ಕರೆಕ್ಟ್ ಚೈನ್ನ ಮೇಂಟೆನೆನ್ಸ್ ಮಾಡಿಕೊಂಡು ಒಂದು 500 ಕಿಲೋಮೀಟರ್ಸ್ಗೆ ಯಾರ ಹತ್ರ ಎಲ್ಲ 150 cc ಅಬವ್ ಇದೆ ಮತ್ತು 150 cc ಬಿಲೋ ಇದ್ದವರು 1000 ಕಿಲೋಮೀಟರ್ಗೆ ಲೂಬ್ರಿಕೇಷನ್ ಮತ್ತು ಚೈನ್ ಅಡ್ಜಸ್ಟ್ ಮಾಡ್ತಿದ್ರೆ ಆಯಿತು. ನೆಕ್ಸ್ಟ್ ಬಂದು ನಮ್ಮದು ಕೀ ಎಲ್ಲ ಜಾಮ್ ಆಗೋದು ಕಂಪ್ಲೇಂಟ್ ಬರ್ತದೆ. ಇದು ರೈನಿ ಸೀಸನಲ್ಲೆಲ್ಲ ಜಾಸ್ತಿ ಬರ್ತದೆ. ಇವಾಗ ಇಗ್ನಿಷನ್ ಇದು ಕೀ ಕೆಲವೊಮ್ಮೆ ಸ್ಟಕ್ ಆದಾಗೆ ಆಗ್ತದೆ, ಮತ್ತು ನಮ್ಮದು ಫ್ಯೂಲ್ ಕ್ಯಾಪ್ ಕೂಡ ಕೆಲವೊಮ್ಮೆ ಓಪನ್ ಆಗೋಲ್ಲ. ಸೊ ಸ್ವಿಚ್ಚಸ್ ಎಲ್ಲ ಕೆಲವೊಮ್ಮೆ ಇಂಡಿಕೇಟರ್ ಎಲ್ಲ ವರ್ಕ್ ಆಗೋಲ್ಲ, ಅಂದರೆ ಕರೆಕ್ಟ್ ಕನೆಕ್ಟ್ ಆಗೋದಿದ್ದರೆ ಇಲ್ಲಿ ಒಳಗೆ ರಸ್ಟ್ ಬಂದಿದ್ದರೆ ನಿಮಗೆ ಕರೆಕ್ಟ್ ಕನೆಕ್ಟ್ ಆಗೋಲ್ಲ. ಸೊ ಎಂತ ಮಾಡಬೇಕಂತಂದರೆ ಹಾರ್ಡ್ವೇರಲ್ಲಿ ನಿಮಗೆ WD-40 ಅಂತ ಸಿಗ್ತದೆ, ಅದನ್ನು ನೀವು ಪರ್ಚೇಸ್ ಮಾಡಿಕೊಂಡು ನಿಮ್ಮದು ಗಾಡಿ ವಾಶ್ ಆದಮೇಲೆ ಒಮ್ಮೆ ಫುಲ್ ಲೂಬ್ರಿಕೆಂಟ್ ಮಾಡ್ಕೊಂಡು ಬರಬೇಕು. ಇಲ್ಲಿ ಕೀಯಲ್ಲಿ ಮತ್ತು ಫ್ಯೂಲು ಮತ್ತು ಸ್ವಿಚ್ಚಸ್ ಎಲ್ಲ ಸ್ವಿಚ್ಚಿಗೆ ಸೆಲ್ಫ್ ಸ್ವಿಚ್ಚಿಗೆಲ್ಲ ಲೂಬ್ರಿಕೆಂಟ್ ಮಾಡಿದಾದಮೇಲೆ ಇಲ್ಲಿ ಫುಟ್ ಪ್ಯಾಕಿಗೆ ಕೂಡ ಮಾಡಿದರೆ ಒಳ್ಳೆಯದು. ನಿಮಗೆ ಕೆಲವೊಮ್ಮೆ ಸೌಂಡ್ ಬರ್ತದೆ ಕುಯ್ 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 ಅಂತ, ಅದಕ್ಕೆಲ್ಲ ಹಾಕಿದರೆ ಒಳ್ಳೆಯದು. ನೆಕ್ಸ್ಟ್ ಸೈಡ್ ಸ್ಟ್ಯಾಂಡಿಗೆ ಕೂಡ ಅದು ಹಾಕಿದರೆ ಕೆಲವೊಮ್ಮೆ ಸೈಡ್ ಸ್ಟ್ಯಾಂಡ್ ಟೈಟ್ ಇರ್ತದಲ್ಲ, ಸೊ ಅದನ್ನು ನೀವು WD-40ನ ಇದಕ್ಕೆಲ್ಲ ಯೂಸ್ ಮಾಡ್ಬೋದು. ಇಲ್ಲಿ ಫುಟ್ ಪ್ಯಾಕಿಗೆ ಈ ಥರ ಯೂಸ್ ಮಾಡೋದ್ರಿಂದ ನಿಮಗೇನು ಪ್ರಾಬ್ಲಮ್ ಇಲ್ಲ. ಜಾಸ್ತಿ ಇದು ಬರೋದು ಫ್ಯೂಲ್ ಪಂಪ್, ಅಂದರೆ ನನಗೆ ಸಹ ಆಗ್ತದೆ, ಅಂದರೆ ಫ್ಯೂಲ್ ನಾವು ಕ್ಯಾಪ್ ಓಪನ್ ಮಾಡ್ತೇವಲ್ಲ, ಇದು ಓಪನ್ನೇ ಆಗೋದಿಲ್ಲ. ಅದಕ್ಕೋಸ್ಕರ ಇದೆಲ್ಲ ಲೂಬ್ರಿಕೇಷನ್ ಎಲ್ಲ ಮಾಡ್ತೀರಿ ಸ್ವಿಚ್ಚಸ್ಸಿಗೆ. ಅದು ನಿಮಗೆ ವಾಶ್ ಆದಮೇಲೆ ಒಮ್ಮೆ ಮಾಡಿದರೆ ಅದು ಸೀಟಿದ್ದು ಕೂಡ ಸೇಮ್ ಇಲ್ಲೆಲ್ಲ ಇಗ್ನಿಷನ್ ಎಲ್ಲ ಅಂದರೆ ಕೀ ಸೆಟ್ ಎಲ್ಲಿ ಬರ್ತದಲ್ಲ ಅಲ್ಲಿ ಎಲ್ಲ ಹಾಕಿದರೆ ಏನು ಪ್ರಾಬ್ಲಮ್ ಇಲ್ಲ, ರಸ್ಟ್ ಎಲ್ಲ ಹಿಡಿಯೋದಿಲ್ಲ, ಕರೆಕ್ಟ್ ಇರ್ತದೆ ಗಾಡಿ. ಅದಕ್ಕೋಸ್ಕರ ಇದು ಕೂಡ ನೀವು ಒಂದು ಮೇಂಟೈನ್ ಮಾಡಿದರೆ ಒಳ್ಳೆಯದು. ನೆಕ್ಸ್ಟ್ 1 month 2 months ಏನಾದರೂ ನೀವು ಊರಲ್ಲಿ ಇರುವುದಿಲ್ಲ ಅಂತಂದರೆ ಎಲ್ಲಿಯಾದರೂ ಕೆಲಸಕ್ಕೆ ಅಥವಾ ಟ್ರೈನಿಂಗ್ ಅಥವಾ ಏನಾದರೂ ಹೋಗ್ತಿದ್ದೀರ ಅಂತಂದರೆ ಹೊರಗಡೆ, ನಿಮ್ಮದು ಗಾಡಿದು ಬ್ಯಾಟ್ರಿ ಬರ್ತದಲ್ಲ, ಬ್ಯಾಟ್ರಿನ ಓಪನ್ ಮಾಡಿ ಅದರದ್ದು ನೆಗೆಟಿವ್ ಟರ್ಮಿನಲ್ನ ತಪ್ಪಿಸಿಡಿ. ಯಾಕಂತಂದರೆ ನಾವು ಗಾಡಿ ನಿಲ್ಲಿಸಿದ್ದರಲ್ಲಿ ನಮ್ಮದು ಬ್ಯಾಟ್ರಿ ಡ್ರೈನ್ ಆಗ್ತದೆ. ಇದೊಂದು ನಿಮಗೆ ಯೂಸ್ ಆಗ್ತದೆ, ಅಂದರೆ ಯಾರು ನಿಮ್ಮದು ಗಾಡಿನ ಅಲ್ಲೇ ಯಾರು ರನ್ ಮಾಡಿಕ್ಕೆಲ್ಲ ಇರೋದಿಲ್ಲ ಅಲ್ಲ, ಗಾಡಿ ನಿಂತಲ್ಲೇ ಇರ್ತದಲ್ಲ. ಸೊ ನೆಗೆಟಿವ್ನ ಟರ್ಮಿನಲ್ನ ತಪ್ಪಿಸಿ ಗಾಡಿನ ಹಾಗೆ ಇಟ್ಟರೆ ಆಯಿತು, ಅಂದರೆ ಅದನ್ನು ಸಪ್ರೇಟ್ ಮಾಡಿ ಗಾಡಿನ ಜಸ್ಟ್ ಇಟ್ಟರೆ ನಿಮ್ಮದು ಬ್ಯಾಟ್ರಿ ಎಲ್ಲ ಡ್ರೈನ್ ಆಗೋಲ್ಲ. ಬರುವಾಗ ಅದನ್ನು ಜಾಯಿಂಟ್ ಮಾಡಿ ಸೆಲ್ಫ್ ಸ್ಟಾರ್ಟ್ ಆಗ್ತದೆ. ಇಲ್ಲಾಂತಂದರೆ ಕೆಲವೊಮ್ಮೆ ಫುಲ್ಲು ಬ್ಯಾಟ್ರಿ ಹಾಗೆ ಅಂದರೆ 1 to 3 months ಎಲ್ಲ ಗಾಡಿ ನಿಂತಿರ್ತದಲ್ಲ, ಗಾಡಿ ಸೆಲ್ಫ್ ತೆಗಿಲಿಕ್ಕೆ ಸೆಲ್ಫೇ ಸ್ಟಾರ್ಟ್ ಆಗೋಲ್ಲ. ಸೊ ನಾವು ಜಂಪ್ ಎಲ್ಲ ಮಾಡೋದ್ರಿಂದ ಜಸ್ಟ್ ಇದನ್ನು ಟರ್ಮಿನಲ್ನ ನೀವು ತಪ್ಪಿಸಿಟ್ರೆ ಆಯಿತು. ಇದರಿಂದ ನಿಮಗೇನು ಪ್ರಾಬ್ಲಮ್ ಇರೋಲ್ಲ, ಅಂದರೆ ಜಸ್ಟ್ ಟರ್ಮಿನಲ್ನ ಅದಕ್ಕೆ ಕನೆಕ್ಟ್ ಮಾಡಿ ಸ್ಟಾರ್ಟ್ ಮಾಡಿದರೆ ಸ್ಟಾರ್ಟ್ ಆಗ್ತದೆ. ಇದೊಂದು ನಿಮಗೆ ಯೂಸ್ ಆಗ್ಬೋದು. ನೆಕ್ಸ್ಟ್ ಏನಪ್ಪ ಬಂದಂದರೆ ಬೈಕಿದ್ದು ಆಯಿಲ್ ಚೇಂಜ್ ನಿಮಗೆ ಟೈಮ್ ಇರ್ತದೆ 5,000 ಕಿಲೋಮೀಟರ್ 4,000 ಕಿಲೋಮೀಟರ್ ಅಥವಾ 4 months 5 months ಅಂತ. ಸೊ ನೀವು ಆಯಿಲ್ ಚೇಂಜ್ ಮಾಡ್ತಿರಲ್ಲ, ಆಯಿಲ್ ಚೇಂಜ್ ಮಾಡುವಾಗ ಆಯಿಲ್ ಫಿಲ್ಟರ್ ಕೂಡ ಚೇಂಜ್ ಮಾಡಿಸಿ. ಅದಕ್ಕೆ ಒಂದು 50 rupees 60 rupees ಬರೋದು ಆಯಿಲ್ ಒಟ್ಟಿಗೆ ಆಯಿಲ್ ಫಿಲ್ಟರ್ಗೆ. ಆವಾಗ ನೀವು ಆಯಿಲ್ ಫಿಲ್ಟರ್ ಕೂಡ ಚೇಂಜ್ ಮಾಡೋದು ಒಳ್ಳೆಯದು. ಮತ್ತು ನೆಕ್ಸ್ಟ್ ನಿಮ್ಮದು ಕಿಲೋಮೀಟರ್ ಆಗಲಿಲ್ಲ, ಇವಾಗ ನೀವು ಹೇಳ್ತೀರಾ ನಂದು 3,000 ಕಿಲೋಮೀಟರ್ ಆಗಲಿಲ್ಲ, ರನ್ನಿಂಗ್ ಕಡಿಮೆ ಇದೆ, ನೀವು ಆಯಿಲ್ ಚೇಂಜ್ ಮಾಡಬೇಕಂತ. ನೀವೊಂದು ಅದಕ್ಕೆ ಟೈಮ್ ಇರ್ತದೆ ಆ ಆಯಿಲಿಗೆ ಕೂಡ, ಇಷ್ಟು ಡೇಟ್ ಅಂತ, ಅಂದರೆ ಎಕ್ಸ್ಪೈರಿ ಡೇಟ್ ಅಂತ. ಅದಕ್ಕೆ ಅವರು 6 months ಅವರು 6,000 ಕಿಲೋಮೀಟರ್ ಅಥವಾ 3,000 ಅವರು 3 months ಅಂತ ಕೊಟ್ಟಿರ್ತಾರೆ. ಸೊ ಆಯಿಲ್ನ ಚೆಕ್ ಮಾಡ್ತಾರೆ, ಆಯಿಲ್ನ ಚೆಕ್ ಮಾಡಿ
ಚೆಕ್ ಮಾಡಿಸೋದಿಲ್ಲ. ಆವಾಗ ನೀವು ಆಯಿಲ್ನ ಚೆಕ್ ಮಾಡಿ ಚೇಂಜ್ ಮಾಡಬೇಕಂತೆಲ್ಲ. ಏನಾದರೂ ಗೊತ್ತಾಗ್ತದೆ ಟೆಕ್ನಿಷಿಯನ್ಸ್ಗೆ ಆಯಿಲ್ ರಿಕ್ವೈರ್ಮೆಂಟ್ ಚೇಂಜ್ ಮಾಡೋದು ಇದೆಯಾ ಅಂದರೆ ಅವ್ರು ಆಯಿಲ್ ಚೇಂಜ್ ಮಾಡಲಿಕ್ಕೆ ನಿಮ್ಮ ಹತ್ರ ಅಪ್ರೂವಲ್ ತಗೊಳ್ತಾರೆ. ಸೊ ಆಯಿಲ್ ಒಂದು ಈ ಥರ ಮೇಂಟೈನ್ ಮಾಡಿ. ಮೇಯ್ನ್ ನಮ್ಮದು ಬೈಕಿಗೆ ಬೇಕಾಗಿರೋದೇ ಆಯಿಲ್. ಆಯಿಲ್ ಇಲ್ಲದೆ ಏನೂ ಆಗಲ್ಲ. ಆಯಿಲಲ್ಲಿ ಕಾಂಪ್ರಮೈಸ್ ಮಾಡಬೇಡಿ. ಮತ್ತು ಆಯಿಲ್ ಚೇಂಜ್ ನಿಮ್ಮದು ಜಾಸ್ತಿ ರನ್ನಿಂಗ್ ಇಲ್ಲ ಅಥವಾ ಗಾಡಿ ನಿಂತಲ್ಲೇ 1 ವರ್ಷ 6 ತಿಂಗಳು ಏನಾದರೂ ಇದ್ದರೆ ಆಯಿಲ್ ಚೇಂಜ್ ಮಾಡಿಸೇಬೇಡಿ. ಅದಕ್ಕೆ ನೀವು ಆಯಿಲ್ ನಂದು ರನ್ ಆಗಲಿಲ್ಲ ಹಾಗೆ ಅಂತ ಹೇಳಿ ಕಾಂಪ್ರಮೈಸ್ ಮಾಡಲಿಕ್ಕೆ ಹೋಗಬೇಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ. ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಇದೇ ಥರ ವಿಡಿಯೋ ಮಾಡ್ತಾ ಇರ್ತೇನೆ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್.